ನಿಮ್ಮ ಬಳಿ ಮನಿ ಕ್ರಿಸ್ಟಲ್ ಇದೆಯಾ? ಸಿಟ್ರೈನ್, ಪೈರೇಟ್ ಈ ಹೆಸರುಗಳನ್ನ ನೀವು ಕೇಳಿರ್ತೀರ. ಇದನ್ನು ಮನೆ ಉತ್ತರದ ದಿಕ್ಕಿನಲ್ಲಿ ಇಟ್ರೆ ಸಮೃದ್ಧಿ ಹೆಚ್ಚುತ್ತದೆ, ನಾವು ಹಣನ ಆಕರ್ಷಿಸಬಹುದು, ಅಥವಾ ನಮ್ಗೆ ಏನ್ ಬೇಕು ಅದನ್ನ ನಾವು ಮ್ಯಾನಿಫೆಸ್ಟ್ ಮಾಡಬಹುದು ಅಂತ ಕೇಳಿರ್ತೀರ. ಇಂತಹ ಮಾತುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸಲ ಕೇಳಿರ್ತೀರ. ಆಗ ನಾನು ಈ ಕ್ರಿಸ್ಟಲ್ಗಳ ಬಗ್ಗೆ ತುಂಬಾ ಓದಿದೆ, ಮತ್ತೆ ಒಂದು ಕ್ಲಾಸ್ ಕೂಡ ನಾನು ತಗೊಂಡೆ. ಸೊ ಇಲ್ಲಿ ಕೆಲವರ ಅನುಭವಗಳನ್ನು ಕೂಡ ನಾನು ನೋಡಿದೆ. ಮತ್ತೆ ಒಂದು ವಿಷಯ ತುಂಬಾನೇ ಆಶ್ಚರ್ಯ ಆಯ್ತು ನನಗೆ. ಏನು ಅಂತಂದ್ರೆ, ಸಮಸ್ಯೆ ಕ್ರಿಸ್ಟಲ್ ನಲ್ಲಿ ಇಲ್ಲ, ಸಮಸ್ಯೆ ಇರೋದು ಜನರು ಕ್ರಿಸ್ಟಲ್ ಅನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಇತ್ತು. ಇವತ್ತಿನ ವಿಡಿಯೋದಲ್ಲಿ ಈ ಮನಿ ಕ್ರಿಸ್ಟಲ್ ಬಗ್ಗೆ ಇರುವಂತಹ 5 ದೊಡ್ಡ ತಪ್ಪುಗಳನ್ನು ನೋಡೋಣ. ಅದು ನಮ್ಗೆ ಕೆಲಸ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ಈ ವಿಡಿಯೋ ಮೂಲಕ ಹೇಳ್ತೇನೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಕ್ರಿಸ್ಟಲ್ ಹಣವನ್ನು ಆಕರ್ಷಿಸುವುದಿಲ್ಲ, ಆದ್ರೆ ನೀವು ಹಣವನ್ನು ಆಕರ್ಷಿಸುವಂತಹ ದಾರಿಯನ್ನೇ ಬದಲಾಯಿಸಬಹುದು. ಅದು ನಿಮ್ಗೆ ಗೊತ್ತಿದೆಯಾ? ಈ ವಿಡಿಯೋನ ಕೊನೆವರೆಗೂ ನೋಡಿ. ಹೌದು, ನಾನು ಮೊದಲಿಗೆ ಇದನ್ನು ನಂಬಿರ್ಲಿಲ್ಲ. ಈ ಮನಿ ಕ್ರಿಸ್ಟಲ್ ಬಗ್ಗೆ ಓದುತ್ತಾ ಹೋಗ್ಬೇಕಾದ್ರೆ ನನ್ಗೆ ಒಂದು ಅರ್ಥ ಆಯ್ತು. ಮೊದಲ ತಪ್ಪು, ನಾವು ಕ್ರಿಸ್ಟಲ್ ಅನ್ನು ಮ್ಯಾಜಿಕ್ ಅಂತ ಭಾವಿಸೋದು. ಬಹಳ ಜನ ಏನ್ ಮಾಡ್ತಾರೆ, ಮನಿ ಕ್ರಿಸ್ಟಲ್ ಅನ್ನ ಮ್ಯಾಜಿಕ್ ಅಂತ ಅನ್ಕೋತಾರೆ. ಅದ್ ಹಾಕಿದ ಕೂಡಲೇ ನಮಗೆ ಹಣ ಬರುತ್ತೆ, ನಾವು ಹಣನ ಆಕರ್ಷಿಸ್ತೀವಿ ಅಂತ ಅನ್ಕೊಳ್ತಾರೆ. ಆಮೇಲೆ ಅವ್ರಿಗೆ ಫಲಿತಾಂಶ ಬರೋದಿಲ್ಲ, ಆಮೇಲೆ ಅವ್ರಿಗೆ ರಿಸಲ್ಟ್ ಸಿಗೋದಿಲ್ಲ, ಆಮೇಲೆ ಹೇಳ್ತಾರೆ ಕ್ರಿಸ್ಟಲ್ ಏನು ಕೆಲಸನೇ ಮಾಡಿಲ್ಲ. ಆದ್ರೆ ಒಂದು ನಿಮಿಷ ಯೋಚಿಸಿ, ಒಂದು ಪುಸ್ತಕವನ್ನು ಖರೀದಿ ಮಾಡಿದ ಕೂಡಲೇ ನಿಮ್ಗೆ ಜ್ಞಾನ ಬಂದ್ಬಿಡುತ್ತಾ? ಇಲ್ಲ ತಾನೆ? ಹಾಗೆ ಕ್ರಿಸ್ಟಲ್ ಕೂಡ ಖರೀದಿಸಿದ ಕೂಡಲೇ ಅದ್ರ ರಿಸಲ್ಟ್ ಬರೋದಿಲ್ಲ. ಕ್ರಿಸ್ಟಲ್ ಬಗ್ಗೆ ನಂಬಿಕೆ ಇರೋರಲ್ಲಿ 2 ರೀತಿಯ ಗುಂಪಿರುತ್ತೆ. ಮೊದಲನೇ ರೀತಿ ಏನಂತಂದ್ರೆ, ಕ್ರಿಸ್ಟಲ್ ಹಾಕಿಕೊಂಡು ವೇಟ್ ಮಾಡ್ತಾರೆ, ರಿಸಲ್ಟ್ ಬರುತ್ತಾ ಅಂತ. ಎರಡನೇ ರೀತಿ ಜನ ಏನು ಅಂತಂದ್ರೆ, ಕ್ರಿಸ್ಟಲ್ ಅನ್ನು ಒಂದು ಉದ್ದೇಶ ಇಟ್ಕೊಂಡು ಯೂಸ್ ಮಾಡ್ತಾರೆ. ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಮ್ಯಾನಿಫೆಸ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ಕಷ್ಟಪಡ್ತಾರೆ. ಅವ್ರಿಗೆ ಏನ್ ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಕೆಲಸ ಮಾಡ್ತಾರೆ. ಸೊ ಒಬ್ಬ ವ್ಯಕ್ತಿ ಏನು ಯೋಚಿಸ್ತಾನೋ ಅವನ ದಿನ ಕೂಡ ಅದೇ ರೀತಿ ಇರುತ್ತೆ. ನನ್ನಿಂದ ಆಗೋದಿಲ್ಲ, ನನಗೆ ಹಣ ಸಾಲ್ತಾ ಇಲ್ಲ, ನನ್ನಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತ ಯೋಚನೆ ಮಾಡಿದಾಗ ಅವರು ಅದೇ ಎನರ್ಜಿನ ಆಕರ್ಷಣೆ ಮಾಡ್ತಾ ಇರ್ತಾರೆ. ಈ ರೀತಿಯ ಜನರನ್ನು ಕ್ರಿಸ್ಟಲ್ ಬದಲಾಯಿಸಲು ಸಾಧ್ಯ ಇಲ್ಲ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ನಿಮ್ಮ ಮೈಂಡ್ ಅಲ್ಲಿ ನಿಮ್ಗೆ ರೆಡ್ ಕಲರ್ ಕಾರ್ ತಗೋಬೇಕು, ಅಥವಾ ರೆಡ್ ಕಲರ್ ಬೈಕ್ ತಗೋಬೇಕು, ರೆಡ್ ಕಲರ್ ಸ್ಕೂಟರ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಹೋಗ್ತೀರಾ. ಸೊ ಏನಾಗುತ್ತೆ, ದಾರಿಯಲ್ಲಿ ನಿಮ್ಗೆ ನೀವು ಹೆಚ್ಚು ಆ ರೆಡ್ ಕಲರ್ ಗಾಡಿಗಳನ್ನೇ ನೋಡ್ತೀರಾ, ರೆಡ್ ಕಲರ್ ಕಾರನ್ನೇ ನೋಡ್ತೀರಾ, ಅಥವಾ ರೆಡ್ ಕಲರ್ ಸ್ಕೂಟರ್ ಅನ್ನೇ ನೋಡ್ತಾ ಇರ್ತೀರಾ. ವಿಷಯ ಏನಂತಂದ್ರೆ, ಈ ಯೋಚನೆ ಬರೋದಕ್ಕಿಂತ ಮುಂಚೆನೂ ಅದೇ ರೀತಿ ಕಾಣ್ತಾ ಇತ್ತು. ಆದ್ರೆ ಈಗ ನಿಮ್ಮ ಗಮನ ರೆಡ್ ಕಲರ್ ಕಾರ್ ಮೇಲೆ ಅಥವಾ ರೆಡ್ ಕಲರ್ ಸ್ಕೂಟರ್ ಮೇಲೆ ಜಾಸ್ತಿ ಇದೆ. ಇದನ್ನೇ ಸೈಕಾಲಜಿಯಲ್ಲಿ ಫೋಕಸ್ ಇಫೆಕ್ಟ್ ಅಂತ ಕರೀತಾರೆ. ಸೊ ಹಣದ ವಿಚಾರದಲ್ಲೂ ಇದೇ ಆಗುತ್ತೆ. ನಿಮ್ಮ ಗಮನ ಯಾವಾಗ್ಲೂ ಕೊರತೆಯ ಮೇಲೆ ಇದ್ದರೆ ನಿಮ್ಮ ಲೈಫಲ್ಲಿ ಕೂಡ ಅಷ್ಟೇ ಕೊರತೆಗಳು ಬರುತ್ತೆ. ಯಾವಾಗ ನಿಮ್ಮ ಗಮನ ಕೆಲಸದ ಕಡೆ, ಸಮೃದ್ಧಿಯ ಕಡೆ ಇರುತ್ತೋ, ಆಗ ನೀವು ಆ ಪಾಸಿಟಿವಿಟಿ ಕಡೆಗೆ ಶಿಫ್ಟ್ ಆಗ್ತೀರಾ. ಇನ್ನು 3ನೇ ತಪ್ಪು ಏನ್ ಮಾಡ್ತಾರೆ ಅಂತಂದ್ರೆ, ಕ್ರಿಸ್ಟಲ್ ಅನ್ನು ಮರೆತು ಬಿಡೋದು. ಒಂದ್ಸಲ ಪರ್ಚೇಸ್ ಮಾಡ್ತಾರೆ, ಅದೊಂದು ಮೂಲೆಯಲ್ಲಿ ಇಡ್ತಾರೆ, ಆಮೇಲೆ ಅದನ್ನ ಮರೆತು ಬಿಡ್ತಾರೆ. ಒಂದ್ ಕಡೆ ಇಡ್ತಾರೆ, ಹೇಳ್ತಾರೆ ಒಂದು ಉತ್ತರ ದಿಕ್ಕಿನಲ್ಲಿ ಇಡಿ ಅಂತ ಹೇಳಿರ್ತಾರೆ, ಸೊ ಅಲ್ಲಿ ಇಡ್ತಾರೆ, ಆಮೇಲೆ ಮರೆತು ಬಿಡ್ತಾರೆ ಅಷ್ಟೇ. ಆಮೇಲೆ ರಿಸಲ್ಟ್ ಬರುತ್ತೆ ಅಂತ ವೇಟ್ ಮಾಡ್ತಾರೆ. ನೀವು ಒಂದು ಕಡೆ ಕ್ರಿಸ್ಟಲ್ ಇಟ್ಟು ತಿಂಗಳುಗಳ ಕಾಲ ಅದನ್ನು ನೋಡದೇ ಹೋದ್ರೆ ಅದರ ರಿಸಲ್ಟ್ ಖಂಡಿತವಾಗ್ಲೂ ಬರುದಿಲ್ಲ. ಆದ್ರೆ ಇನ್ನು ಹಲವರು ಏನ್ ಮಾಡ್ತಾರೆ ಗೊತ್ತಾ, ಆ ಕ್ರಿಸ್ಟಲ್ ಇಟ್ಟು ತನ್ನ ಉದ್ದೇಶದ ಕಡೆಗೆ ಕೆಲಸ ಮಾಡ್ತಾರೆ. ತಾವ್ ಏನ್ ಮಾಡ್ಬೇಕು ಅನ್ನೋದರ ಬಗ್ಗೆ ಫೋಕಸ್ ಮಾಡ್ತಾರೆ, ಅದನ್ನ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಾರೆ. ಅವ್ರಿಗೆ ಏನ್ ಬೇಕು ಅದನ್ನ ಅವರು ಕೇಳ್ಕೊತಾರೆ, ಅದರ ಪ್ರಕಾರ ಅವರ ಮನಸ್ಸು ಕೂಡ ಅದೇ ಒಂದು ಫೋಕಸ್ ಅವರ ಕೆಲಸದ ಮೇಲೆ ಹೋಗಿ. ಇನ್ನು 4ನೇ ತಪ್ಪು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೆಲ್ಲ ಕ್ರಿಸ್ಟಲ್ಸ್ ಹೇಳ್ತಾರೋ ಎಲ್ಲವನ್ನು ಖರೀದಿ ಮಾಡೋದು. ನಿಜ ಹೇಳ್ಬೇಕಾದ್ರೆ ಕೆಲವರು 20ರಿಂದ 30 ಕ್ರಿಸ್ಟಲ್ಸ್ ಇರುತ್ತೆ. ಹಣಕ್ಕೆ ಒಂದು, ಆರೋಗ್ಯಕ್ಕೆ ಒಂದು, ಕೆಲ್ಸಕ್ಕೆ ಒಂದು, ಇನ್ನು ನೆಗೆಟಿವಿಟಿಗೆ ಒಂದು, ಇನ್ನೊಂದು ನಜರ್ ಅಂದ್ರೆ ದೃಷ್ಟಿದೋಷಕ್ಕೆ ಒಂದು, ಪ್ರೀತಿಗೆ ಒಂದು, ಅದೃಷ್ಟಕ್ಕೆ ಒಂದು, ಇನ್ನೊಂದು ಸಕ್ಸಸ್ಗೆ, ಹೀಗೆ ಮುಂದುವರಿತಾ ಇರುತ್ತೆ. ತುಂಬಾ ಕ್ರಿಸ್ಟಲ್ಸ್ ಅನ್ನ ಹಾಕಿರ್ತಾರೆ. ಆದ್ರೆ ಕೆಲವೊಮ್ಮೆ ಹೆಚ್ಚು ಆಯ್ಕೆಗಳೇನಾಗತ್ತೆ ಅಂತ ಹೇಳಿದ್ರೆ ಅವರಲ್ಲಿ ಕನ್ಫ್ಯೂಷನ್ ಅನ್ನು ಸೃಷ್ಟಿ ಮಾಡಬಹುದು. ಒಂದು ಸ್ಪಷ್ಟ ಗುರಿ, ಒಂದು ಸ್ಪಷ್ಟ ಉದ್ದೇಶ ಇದ್ರೆ ಮಾತ್ರ ನಾವು ನಮ್ಗೆ ಬೇಕಾದನ್ನು ನಾವು ಪಡಿಬಹುದು. ಹಾಗಾದ್ರೆ ಈಗ ನಿಜವಾಗ್ಲೂ ಕ್ರಿಸ್ಟಲ್ ಕೆಲಸ ಮಾಡುತ್ತದಾ? ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಕೂಡ ಇರ್ಬೋದು. ನನ್ನ ಅಭಿಪ್ರಾಯದ ಪ್ರಕಾರ ಕ್ರಿಸ್ಟಲ್ ಒಂದು ರಿಮೈಂಡರ್ ತರ, ಒಂದು ಸಿಂಬಲ್, ಒಂದು ಫೋಕಸ್ ಟೂಲ್. ಆದರೆ ಅದಕ್ಕಿಂತ ಕಡಿಮೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ, ಒಂದು ಚಿಕ್ಕ ವಸ್ತು ಕೂಡ ನಮ್ಮ ಗುರಿಯನ್ನು ನೆನಪಿಸಿದರೆ ಅದಕ್ಕೆ ಅದರದೇ ಆದಂತಹ ಶಕ್ತಿ ಕೂಡ ಇದೆ ಅಂತ ಅರ್ಥ. ಅದು ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಬಹುದು, ಅದು ನಿಮ್ಮ
ಫೋಕಸ್ ಅನ್ನು ಬದಲಾಯಿಸಬಹುದು, ಅದು ನಿಮ್ಮ ಗಮನವನ್ನು ಬದಲಾಯಿಸಬಹುದು, ಅದು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಬಹುದು, ಕೊನೆಗೆ ನಿಮ್ಮ ಜೀವನವನ್ನು ಕೂಡ ಬದಲಾಯಿಸಬಹುದು. ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಈ ಸಿಟ್ರೈನ್ ಬ್ರೇಸ್ಲೆಟ್, ಪೈರೇಟ್ ಬ್ರೇಸ್ಲೆಟ್ ಇದನ್ನೆಲ್ಲ ನೀವು ಇಟ್ಕೊಂಡಿರ್ತೀರಾ, ನೀವು ಅದನ್ನೆಲ್ಲ ಕೈಗೆ ಹಾಕೊಂಡಿರ್ತೀರಾ, ಆದ್ರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಕ್ರಿಸ್ತನ್ನಲ್ಲಿ ಧರಿಸಿದ ಮಾತ್ರಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಎನರ್ಜೈಸ್ ಮಾಡಿದ್ರೆ ಮಾತ್ರ ಅದು ಕೆಲಸ ಮಾಡುತ್ತೆ. ಕೆಲವರು ಹೇಳ್ತಾರೆ, ನನಗೆ ಕ್ರಿಸ್ಟಲ್ ಹಾಕಿದ ಕೂಡಲೇ ನಂದು ಲೈಫ್ ಚೇಂಜ್ ಆಯ್ತು, ಪಾಸಿಟಿವಿಟಿ ನಾನು ಅಟ್ರಾಕ್ಟ್ ಮಾಡಿದೆ ಅಂತ. ಸೊ ಇದರ ಬಗ್ಗೆ ಓದ್ಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಯ್ತು. ಸೈಕಾಲಜಿಯಲ್ಲಿ RAS, ರೆಟಿಕ್ಯುಲಾರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಇದೆ. ಇದರ ಹೆಸರು ಸ್ವಲ್ಪ ಕಷ್ಟ, ಆದ್ರೆ ಇದು ತುಂಬಾ ಸಿಂಪಲ್. ನಮ್ಮ ಮೆದುಳು ಪ್ರತಿದಿನ ಲಕ್ಷಾಂತರ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತದೆ, ಆದರೆ ಎಲ್ಲವನ್ನು ಗಮನಿಸುವುದಿಲ್ಲ. ಹಾಗೆ ನಮಗೆ ಏನೆಲ್ಲ ಮುಖ್ಯವಾದ ವಿಷಯ ಬೇಕು ಅದನ್ನು ಮಾತ್ರ ಫಿಲ್ಟರ್ ಮಾಡಿ ಕೊಡುತ್ತೆ. ನೀವೇನಾದ್ರು ಒಂದು ಹೊಸ ಮೊಬೈಲ್ ಪರ್ಚೇಸ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ, ಆಗ ಎಲ್ಲರೂ ನಿಮ್ಗೆ ಅದೇ ಮೊಬೈಲ್ ಕಾಣಲು ಶುರುವಾಗುತ್ತೆ. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಅಥವಾ ಯಾರೊಬ್ರು ಫ್ರೆಂಡ್ ಇಂದ, ಈ ರೀತಿ. ಯಾಕೆ ಅಂದ್ರೆ ನಿಮ್ಮ ಗಮನ ಆ ಮೊಬೈಲ್ ಮೇಲೆ ಇದೆ. ಮನಿ ಕ್ರಿಸ್ಟಲ್ ಕೂಡ ಇದೇ ರೀತಿ ಕೆಲಸ ಮಾಡಬಹುದು. ಪ್ರತಿದಿನ ನೀವು ಆ ಕ್ರಿಸ್ಟಲ್ ನೋಡಿದಾಗ ನಿಮ್ಗೆ ಹಣಕಾಸಿನ ಗುರಿ ನೆನಪಾಗುತ್ತೆ. ನಿಮ್ಮ ಗಮನ ಎಲ್ಲ ಅವಕಾಶಗಳ ಕಡೆಗೆ ಹೋಗುತ್ತೆ. ಎಲ್ಲೆಲ್ಲ ಅಪಾರ್ಚುನಿಟಿ ಇರುತ್ತೋ ಅಲ್ಲಿ ನೀವು ಫೋಕಸ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಹೆಚ್ಚು ಏನಾದ್ರು ಹೊಸ ಕೋರ್ಸ್ ಕಲಿಬೇಕು ಅಂತ ಯೋಚನೆ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡೋದಂತ ಯೋಚನೆ ಮಾಡ್ತೀರಾ, ಮನಿ ಸೇವ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತೀರಾ. ಆದ್ರೆ ಇಲ್ಲೊಂದು ತುಂಬಾ ಡೇಂಜರಸ್ ವಿಷಯ ಕೂಡ ಇದೆ. ಎಷ್ಟು ಅಂದ್ರೆ ಕೆಲವರು ಕೇವಲ ಕ್ರಿಸ್ಟಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಕೆಲಸ ಮಾಡೋದು ಕಡಿಮೆ, ನಂಬಿಕೆ ಇಡುವುದು ಜಾಸ್ತಿ, ಆಕ್ಷನ್ ಕಡಿಮೆ, ಎಕ್ಸ್ಪೆಕ್ಟೇಷನ್ ಹೆಚ್ಚು. ಇದು ತುಂಬಾ ಡೇಂಜರಸ್. ಯಾಕೆಂದರೆ ಯಾವುದೇ ಕ್ರಿಸ್ಟಲ್ಸ್ ಲಕ್ಕಿ ಚಾರ್ಮ್ ಅಲ್ಲ. ಯಾವುದೇ ಮ್ಯಾನಿಫೆಸ್ಟೇಷನ್ ಆಕ್ಷನ್ ಇಲ್ಲದೆ ಕೆಲಸ ಮಾಡದೆ ಸಾಧ್ಯನೇ ಇಲ್ಲ. ಒಬ್ಬ ರೈತ ಹೊಲದಲ್ಲಿ ಬೀಜವನ್ನೇ ಬಿತ್ತದೆ ಕ್ರಿಸ್ಟಲ್ ಹಿಡ್ಕೊಂಡು ಮಳೆಗಾಗಿ ಪ್ರಾರ್ಥನೆ ಮಾಡಿದ್ರೆ ಬೆಳೆ ಬರುವುದಿಲ್ಲ. ಅದೇ ರೀತಿ ಬಿಸ್ನೆಸ್ ಶುರು ಮಾಡದೆ, ಹೊಸ ಸ್ಕಿಲ್ ಸ್ಟಾರ್ಟ್ ಮಾಡದೆ, ಹಣದ ಬಗ್ಗೆ ಜ್ಞಾನನೇ ಇಲ್ಲದೆ ಕೇವಲ ಕ್ರಿಸ್ಟಲ್ ಯೂಸ್ ಮಾಡ್ಕೊಂಡು ರಿಸಲ್ಟ್ ಬರ್ಬೇಕು ಅಂತಂದ್ರೆ ಕಷ್ಟ. ಹಾಗಾದ್ರೆ ನಾನು ಮನಿ ಕ್ರಿಸ್ಟಲ್ ಬಳಸಬಹುದಾ? ನನ್ನ ಉತ್ತರ ಹೌದು, ಮನಿ ಕ್ರಿಸ್ಟಲ್ ಬಳಸಬಹುದು, ಆದ್ರೆ ಸರಿಯಾದ ನಿರೀಕ್ಷೆ ಇರ್ಬೇಕು. ಕ್ರಿಸ್ಟಲ್ ಅನ್ನು ಯಾವತ್ತು ಹಣ ತರುವಂತ ಮೆಷಿನ್ ಅಂತ ಯೂಸ್ ಮಾಡಬೇಡಿ. ನಿಮ್ಮಲ್ಲಿ ಮನಿ ಕ್ರಿಸ್ಟಲ್ ಇದ್ರೆ ಅದಕ್ಕೊಂದು ರೆಸ್ಪೆಕ್ಟ್ ಕೊಡಿ. ನಿಮ್ಮ ಉದ್ದೇಶ, ನಿಮ್ಮ ಗುರಿಗಳಿಗೆ ರೆಸ್ಪೆಕ್ಟ್ ಕೊಡಿ. ನೀವೆಷ್ಟು ಶ್ರಮ ಪಡ್ತಾ ಇದ್ದೀರಾ ಅದಕ್ಕೆ ಕೂಡ ರೆಸ್ಪೆಕ್ಟ್ ಕೊಡಿ. ಹಣವನ್ನು ಆಕರ್ಷಿಸುವಂತಹ ಒಂದು ದೊಡ್ಡ ಮ್ಯಾಗ್ನೆಟ್ ಅಂದ್ರೆ ಅದು ಕ್ರಿಸ್ಟಲ್ ಅಲ್ಲ, ಅದು ನಿಮ್ಮ ಮನಸ್ಥಿತಿ, ನಿಮ್ಮ ನಿರ್ಧಾರಗಳು, ನಿಮ್ಮ ನಿರಂತರ ಪ್ರಯತ್ನದಿಂದ ಮಾತ್ರ ಸಾಧ್ಯ. ಅದೇ ನಿಜವಾದ ವೆಲ್ತ್ ಸೀಕ್ರೆಟ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಮ ಬಳಿ ಕೂಡ ಮನಿ ಕ್ರಿಸ್ಟಲ್ ಇದೆಯಾ? ಹಾಗಾದ್ರೆ ಯಾವ ಕ್ರಿಸ್ಟಲ್ ಅಂತ ನನಗೆ ಕಮೆಂಟ್ ಮಾಡಿ. ಅದರಿಂದ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.